ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮಾಡುವ ಫಲಾರ್ಪಣೆಯ ನಿಜವಾದ ಅರ್ಥ ನಾವು ಮಾಡುವ ಕರ್ಮಗಳ ಫಲಸ್ವರೂಪವಾಗಿ ಸಿಗುವಂತಹ ಹೊಗಳಿಕೆ ಅಥವಾ ತೆಗಳಿಕೆಯನ್ನ ಪರಮಾತ್ಮನಿಗೆ ಅರ್ಪಿಸಬೇಕು ಎಂದಾಗಿದೆ. ಈಗ ಈ ಹೊಗಳಿಕೆಯಾಗಲಿ ತೆಗಳಿಕೆಯಾಗಲಿ ಇದನ್ನು ಪರಮಾತ್ಮನಿಗೆ ಅರ್ಪಿಸುವ ರೀತಿ ಹೇಗೆ? ನಾಲ್ಕಾರು ಜನ ನಮ್ಮನ್ನ ಹೊಗಳುವಾಗ, ಮೆಚ್ಚುಗೆಯ ನುಡಿಗಳನ್ನಾಡುವಾಗ ನಾವು ಅದನ್ನ ಮನಸ್ಸಿನಲ್ಲಿ ತೆಗೆದುಕೊಳ್ಳದೆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿ ಕೃತಜ್ಞತಾ ಭಾವವನ್ನ ಜಾಗೃತ ಮಾಡಬೇಕು. ಹೇ ಪರಮಾತ್ಮ, ಇದೆಲ್ಲ ಹೊಗಳಿಕೆಯ ಮಾತುಗಳು ನಿನಗೆ ಸಲ್ಲಬೇಕಾಗಿದೆ. ನೀನೇ ನನ್ನನ್ನ ಇಷ್ಟು ಯೋಗ್ಯನನ್ನಾಗಿ ಮಾಡಿದ್ದೀಯ. ಆದ ಕಾರಣ ಇದೆಲ್ಲ ಶ್ರೇಯಸ್ಸಿಗೆ ಮೂಲ ಕಾರಣ ನೀವೇ ಆಗಿದ್ದೀರಾ. ಸೊ ಇದೆಲ್ಲವೂ ನಿಮಗೆ ಅರ್ಪಣೆ ಅಂತ ಕೃತಜ್ಞತಾ ಭಾವನೆಯನ್ನ ಮನಸ್ಸಿನಲ್ಲಿ ಜಾಗೃತ ಮಾಡುವುದರ ಮೂಲಕ ನಾವು ಪರಮಾತ್ಮನಿಗೆ ಈ ಹೊಗಳಿಕೆಯನ್ನ ಸಮರ್ಪಿಸಬಹುದಾಗಿದೆ. ಅದೇ ರೀತಿ ನಾಲ್ಕಾರು ಜನ ತೆಗಳುವಾಗ, ಚುಚ್ಚು ನುಡಿಗಳನ್ನಾಡುವಾಗ ಅದನ್ನು ನಾವಿಟ್ಟುಕೊಳ್ಳುವ ಬದಲಾಗಿ ಪರಮಾತ್ಮನಿಗೆ ಅರ್ಪಿಸಿ ಬಿಡಬೇಕು. ಹೇ ಪರಮಾತ್ಮ, ನೀನು ಸರ್ವಶಕ್ತಿವಂತನಾಗಿದ್ದೀಯ. ಈ ನಿಂದನೆಯ ಚುಚ್ಚು ಮಾತುಗಳನ್ನ ನನ್ನಿಂದ ಹ್ಯಾಂಡಲ್ ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ಇದೆಲ್ಲವನ್ನು ನಾನು ನಿನಗೇ ಸಮರ್ಪಿಸ್ತಾ ಇದ್ದೀನಿ ಅಂತ ಮನಸಾರೆ ಪರಮಾತ್ಮನಿಗೆ ಅದನ್ನೆಲ್ಲ ಒಪ್ಪಿಸಿಬಿಡಿ, ಕೊಟ್ಟು ಬಿಡಿ. ನೀವು ನಿಶ್ಚಿಂತರಾಗಿ ಮತ್ತೆ ಪುನಃ ಅದರ ಬಗ್ಗೆ ಯೋಚಿಸಬೇಡಿ. ಹೀಗೆ ಮಾಡಿದಾಗ ಮಾತ್ರವೇ ನಾವು ಕರ್ಮ ಫಲವನ್ನ ಪರಮಾತ್ಮನಿಗೆ ಅರ್ಪಿಸಿದೀವಿ ಅಂತಾಗುತ್ತೆ.